ಇನ್ನು ರಾಜ್ಯ ಕಾಂಗ್ರೆಸ್ ಅಲ್ಲಿ ಖಾತೆ ಹಂಚಿಕೆ ಕಗ್ಗಂಟು. ಸಂಜೆ ವೇಳೆಗೆ ಎಲ್ಲವೂ ಕೂಡ ಕ್ಲಿಯರ್ ಆಗಲಿದೆ. ಇದು ಕೋಲಾರದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ. ದೆಹಲಿಯಲ್ಲಿ ಈ ಬಗ್ಗೆ ಎಲ್ಲಾ ಚರ್ಚೆ ಆಗಿದೆ. ಅಧಿವೇಶನದ ಒಳಗೆ ಖಾತೆ ಹಂಚಿಕೆ ಆಗಲಿದೆ. ಕೋಲಾರದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಖಾತೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ನೋಡಿ, ಈಗಾಗಲೇ ಅಧಿವೇಶನ ಕರೆದಾಯಿತು, ಡೇಟ್ ಬೇರೆ ಫಿಕ್ಸ್ ಆಗಾಯಿತು. ಜೊತೆಗೆ ಅಧಿವೇಶನದ ಒಳಗೆ ಖಾತೆ ಹಂಚಿಕೆ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗುತ್ತೆ ಅಂತ ಕೋಲಾರದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬನ್ನಿ, ಇದಕ್ಕೆ ಏನ್ ಹೇಳಿದ್ರು ಕೇಳಿ. ಏನಾಯ್ತು ಡೆಲ್ಲಿ ಡೆವಲಪ್ಮೆಂಟ್? ಏನಿಲ್ಲ, ಇವತ್ತು ಸಾಯಂಕಾಲ ಎಲ್ಲ ಹೇಳ್ಬಿಟ್ಟು ಚರ್ಚೆ ಮಾಡಿ ಬಂದಿದ್ದೀನಿ. ಸಾಯಂಕಾಲ ಎಲ್ಲ ಕ್ಲಿಯರ್ ಆಗ್ತದೆ. ಖಾತೆ ಹಂಚಿಕೆ ಮತ್ತೆ ಇನ್ನೊಂದು ಇಬ್ಬರು ಸಚಿವ ಸ್ಥಾನ ಅದೆಲ್ಲ ಇನ್ನ ಸಚಿವ ಸ್ಥಾನ ಕೊಡೋದೆಲ್ಲ ಈಗ ಅಸೆಂಬ್ಲಿ ಮುಗಿಬೇಕು. ಆಮೇಲೆ ಅದರ ಟೈಮ್ ಚರ್ಚೆ ಇಲ್ಲ. ಈಗ ಸದ್ಯಕ್ಕೆ ಖಾತೆ ಮಾತ್ರ ಮಾಡಲೇಬೇಕಲ್ಲ. ಮಾಡಿ ಟೌನ್ಶಿಪ್ ವಿರುದ್ಧ ದಳಪತಿಗಳ ಪಾದಯಾತ್ರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯದ ಉಳಿವಿಗೆ ಎಚ್ಡಿಡಿ ಪಾದಯಾತ್ರೆ. ಇದು ಕೋಲಾರದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ. ಈಗೇನ್ ದಳಪತಿಗಳು ಪಾದಯಾತ್ರೆ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಮಾತನಾಡಿದ್ದಾರೆ. ಹೊರಗಡೆ ಕ್ಷೇತ್ರದ ಕಾರ್ಯಕರ್ತರ ತಂದು ಇವರು ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಪ್ರಜಾಪ್ರಭುತ್ವದ ಹಕ್ಕನ್ನ ಬೇಡ ಎನ್ನುವುದಕ್ಕೆ ಆಗಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳ್ತಿದ್ದಾರೆ. ದೇವೇಗೌಡರು ಕೂಡ ಹೋಗಿದ್ದಾರೆ. ಅವ್ರ ರಾಜಕೀಯದ ಉಳಿವಿಗೋಸ್ಕರ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ. ಅದು ಯಾವ ರೈತರು ಇಲ್ಲ, ಹೊರಗಡೆ ಕ್ಷೇತ್ರದ ಕಾರ್ಯಕರ್ತರನ್ನ ಕರ್ಕೊಂಡ್ಬಂದು ಯಾತ್ರೆ ಮಾಡ್ತಾರೆ. ಮಾಡ್ಲಿ, ಪ್ರಜಾಪ್ರಭುತ್ವದ ಅವ್ರ ಹಕ್ಕನ್ನ ನಾನು ಬೇಡ ಅಂತ ಹೇಳಿದ್ರೆ. ಸಿಎಂ ಆದ್ಮೇಲೆ ಸಿಎಂ ಆಗ 60 ದಿನಕ್ಕೆ ಇದೊಂದು ಕೈಗೆತ್ಕೊಟ್ಟು ಏನಿದೆ ಅವ್ರ ರಾಜಕೀಯ ನೋಡ್ರಿ. ನಾನು ಅವತ್ತೇ ಹೇಳಿದ್ದೀನಿ, ಅವ್ರು ಮಾಡಿದ ಯೋಜನೆ ನಾವು ಮುಂದುವರ್ಸಿದೀವಿ. ಅವ್ರು ಮಾಡಿದ ಯೋಜನೆ ಮುಂದುವರ್ಸಿದೀವಿ. ಅವರು ಕೊಟ್ಟದ್ದು 25 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು. ನಾವು 3, 2.5, 3 ಎಲ್ಲ ಕೆಲವರಿಗೆ ಪರಿಹಾರ ಕೊಡಕ್ಕೆ ಏನಿರ್ಬೇಕು ವ್ಯವಸ್ಥೆ ಮಾಡಿ. ಬಿಡಿಎ ಸೈಟ್ಗಳ 20,000 ಸಿಟಿನಲ್ಲಿ ಹಂಗೆ ಖಾಲಿ ಬಿದ್ದಿದ್ದಾವೆ. ಈಗೆಲ್ಲ ಕಂಪ್ಲೀಟ್ ಈಗೆಲ್ಲ ಮಾಡ್ತಾ ಇದೀವಿ. ಸರ್, ನೈಸು ಮತ್ತೆ ಬಿಡದಿ ಎರಡು ಒಂದೇ ಯೋಜನೆ ಅಂತ ಹೇಳ್ತಾ ಇದ್ದಾರೆ ಸರ್. ಅದು ನೈಸು ಮತ್ತೆ ಬಿಡದಿ ಯೋಜನೆ ಎರಡಕ್ಕೂ ಅವರೇ ಸೈನ್ ಹಾಕಿದ್ದು. ನಿಮ್ಗೆ ಗೊತ್ತಿದ್ಯಾ? ನೈಸ್ ಯೋಜನೆ ಮಾಡಿದವ್ರು ಯಾರು? ಅವರೇ ಮಾಡಿದ್ದು. ಒಳ್ಳೇದು ಮಾಡಿದ್ದಾರೆ. ರೋಡ್ ಬಂದಿದ್ದಕ್ಕೆ ಬೆಂಗಳೂರು ಇವತ್ತು ಉಳ್ಕೊಂಡಿದೆ. ಅದೇನು ಅವ್ರು ಮಾಡಿದ ತಪ್ಪು ಅಂತಲ್ಲ. ಬಟ್ ಕೆಲವೇನೋ ಸ್ವಾರ್ಥಗಳಿದೆ, ಅದೆಲ್ಲ ಆಮೇಲೆ ಮಾತಾಡ್ತಾರೆ.